ಅದು 1704 ಡಿಸೆಂಬರ್ ತಿಂಗಳ ಕೊರೆಯುವ ಚಳಿ. ಕೇವಲ 6 ಮತ್ತು 8 ವರ್ಷದ ಇಬ್ಬರು ಪುಟ್ಟ ಮಕ್ಕಳು. ಅವರ ತಪ್ಪಾದ್ರೂ ಏನಿತ್ತು? ಮೊಘಲರ ಕ್ರೂರ ಆಜ್ಞೆಯ ಮುಂದೆ ತಲೆ ಬಾಗ್ಲಿಲ್ಲ, ತಮ್ಮ ಧರ್ಮವನ್ನ ಬಿಟ್ಟುಕೊಡ್ಲಿಲ್ಲ ಎಂಬ ಒಂದೇ ಕಾರಣಕ್ಕೆ ಆ ಎಳೆ ಮಕ್ಕಳನ್ನ ಜೀವಂತವಾಗಿ ಗೋಡೆಯ ಮಧ್ಯೆ ಇಟ್ಟಿಗೆಗಳಿಂದ ಮುಚ್ಚಿ ಕೊಲ್ಲಲಾಯಿತು. ಅವರ ಉಸಿರು ನಿಲ್ಲುವ ಮುನ್ನವೇ ಆ ಗೋಡೆ ಬಿದ್ರೂ ಆ ಕ್ರೂರಿಗಳ ಮನಸ್ಸು ಕರಗಲಿಲ್ಲ. ಪ್ರಜ್ಞೆ ತಪ್ಪಿದ ಆ ಮಕ್ಕಳ ಕುತ್ತಿಗೆಯನ್ನ ಕೊಯ್ದು ಹತ್ಯೆ ಮಾಡಲಾಯಿತು. ಈ ದೌರ್ಜನ್ಯದ ಹಿಂದಿದ್ದ ಆ ಮನುಷ್ಯ ಮೃಗ ಬೇರಾರೂ ಅಲ್ಲ, ಆತನೇ ಮೊಘಲ್ ಸಾಮ್ರಾಜ್ಯದ ಬಾದ್ಶಾ ಅಂತ ಕರೆದುಕೊಳ್ಳುವ ಔರಂಗಜೇಬ್. ಇತಿಹಾಸದ ಪುಸ್ತಕಗಳು ಈತನನ್ನ ಒಬ್ಬ ದಕ್ಷ ಆಡಳಿತಗಾರ ಅಂತ ವೈಭವೀಕರಿಸಿರಬಹುದು. ಆದರೆ ಅಧಿಕಾರದ ಹಸಿವಿಗಾಗಿ ತನ್ನ ಸ್ವಂತ ತಂದೆಯನ್ನೇ ನೀರು ಆಹಾರ ಸಹ ನೀಡದೆ ಬಳಲಿ ಸಾಯುವಂತೆ ಮಾಡಿದನೀತ. ತನ್ನದೇ ಅಣ್ಣ ತಮ್ಮಂದಿರ ರಕ್ತ ಹರಿಸಿದ ಈತನ ಅಸಲಿ ಮುಖ ನಮ್ಗೆ ಗೊತ್ತೇ ಇಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಇತಿಹಾಸದಲ್ಲಿ ಆ ಒಬ್ಬ ದುಷ್ಟ ವಿಲನ್ ಎದೆ ನಡುಗಿಸುವ ಸತ್ಯಗಳನ್ನು ಸಾಕ್ಷಿ ಸಮೇತ ನೋಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಖಡಕ್ ಭಾರತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈ ಖಡಕ್ ಭಾರತ ಕುಟುಂಬಕ್ಕೆ ನಿಮ್ಮ ಶುಭ ಹಾರೈಕೆ ತುಂಬಾ ಅತ್ಯಗತ್ಯ. 1618ರಲ್ಲಿ ಗುಜರಾತ್ನಲ್ಲಿ ಜನಿಸಿದ ಔರಂಗಜೇಬ್ ಶಹಜಹಾನ್ನ 3ನೇ ಮಗ. ಇವನಿಗೆ ತನ್ನ ಅಣ್ಣ ದಾರಾ ಶಿಕೋಹ್ ಮೇಲೆ ತೀವ್ರ ದ್ವೇಷ ಇತ್ತು. 1657ರಲ್ಲಿ ಶಹಜಹಾನ್ ಅನಾರೋಗ್ಯಕ್ಕೆ ಒಳಗಾದಾಗ ಅಧಿಕಾರಕ್ಕಾಗಿ ಶುರುವಾದ ರಕ್ತದ ಆಟದಲ್ಲಿ ಔರಂಗಜೇಬ್ ತನ್ನ ಅಣ್ಣ ದಾರಾ ಶಿಕೋಹ್ನನ್ನ ಬಂಧಿಸ್ತಾನೆ. ಇಡೀ ದೆಹಲಿಯಾದ್ಯಂತ ಹರಿದ ಬಟ್ಟೆಗಳಲ್ಲಿ ಮೆರವಣಿಗೆ ಮಾಡಿ ಸಾರ್ವಜನಿಕವಾಗಿ ಆತನ ಶಿರಚ್ಛೇದನ ಮಾಡ್ತಾನೆ ಔರಂಗಜೇಬ್. ಅಷ್ಟಕ್ಕೆ ನಿಲ್ಲದೆ ಅಣ್ಣನ ಕತ್ತರಿಸಿದ ತಲೆಯನ್ನ ತನ್ನ ತಂದೆ ಶಹಜಹಾನ್ನನಿಗೆ ಉಡುಗೊರೆಯಾಗಿ ಕಳಿಸ್ತಾನೆ. ತನ್ನ ತಂದೆಯನ್ನೇ ಆಗ್ರಾ ಕೋಟೆಯಲ್ಲಿ ಬಂಧಿಸಿ ಕುಡಿಯುವ ನೀರನ್ನು ಕೂಡ ನಿಲ್ಲಿಸಿ ಅವರ ಪ್ರಾಣ ಬಿಡುವಂತೆ ಮಾಡಿದ ಮಹಾಪಾಪಿ ಔರಂಗಜೇಬ್. ಔರಂಗಜೇಬರ ಕ್ರೌರ್ಯ ಕೇವಲ ಅರಮನೆಗೆ ಸೀಮಿತವಾಗಿರಲಿಲ್ಲ. ಕಾಶ್ಮೀರಿ ಪಂಡಿತರನ್ನ ಬಲವಂತವಾಗಿ ಮತಾಂತರ ಮಾಡಕ್ಕೆ ಮುಂದಾದಾಗ ಅವರ ರಕ್ಷಣೆಗೆ ಬಂದವರು ಸಿಖ್ಖರ 9ನೇ ಗುರು ತೇಗ್ ಬಹದ್ದೂರ್. ಅವರನ್ನ ಬಂಧಿಸಿದ ಔರಂಗಜೇಬ್ ಅವರ ಕಣ್ಣೆದುರೇ ಅವರ ಅನುಯಾಯಿಗಳನ್ನ ಚಿತ್ರಹಿಂಸೆ ನೀಡಿ ಕೊಂದ. ಒಬ್ಬರನ್ನ ಕುದಿಯುವ ನೀರಿನಲ್ಲಿ ಹಾಕಿದ್ರೆ ಇನ್ನೊಬ್ಬರನ್ನ ಜೀವಂತವಾಗಿ ಸುಡಲಾಯಿತು. ಕೊನೆಗೆ ಗುರುಗಳ ಶಿರಚ್ಛೇದವನ್ನ ಮಾಡಲಾಯಿತು. ಇತ್ತ ಮರಾಠ ಸಾಮ್ರಾಜ್ಯದ ವೀರ ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಧರ್ಮ ಬದಲಿಸಲು ಹೇಳಿದಾಗ ಅವರು ಸಿಂಹದಂತೆ ಗರ್ಜಿಸ್ತಾರೆ. ಅದಕ್ಕಾಗಿ ಅವರಿಗೆ ನೀಡಿದ ಹಿಂಸೆ ಮನುಕುಲವೇ ನಾಚುವಂಥದ್ದು. ಅವರ ಕಣ್ಣುಗಳನ್ನ ಕಿತ್ತು ನಾಲಿಗೆಯನ್ನ ಕತ್ತರಿಸಿ 40 ದಿನಗಳ ಕಾಲ ಪ್ರತಿ ದಿನ ದೇಹದ ಭಾಗಗಳನ್ನು ಕತ್ತರಿಸಿ ನದಿಗೆ ಎಸೆಯಲಾಯಿತು. ಈತ ಕೇವಲ ಮನುಷ್ಯರನ್ನಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಕ್ಕೆ ಯತ್ನಿಸಿದ. ಕಾಶಿಯ ವಿಶ್ವೇಶ್ವರ ದೇಗುಲವನ್ನ ಒಡೆದು ಜ್ಞಾನವ್ಯಾಪಿ ಮಸೀದಿ ಕಟ್ಟಿಸಿದ. ಗುಜರಾತ್ನ ಜೈನ ಮಂದಿರದೊಳಗೆ ಗೋವನ್ನ ಕೊಂದು ಅಪವಿತ್ರಗೊಳಿಸಿದ. ಹಿಂದೂಗಳ ಮೇಲೆ ಜಜಿಯಾ ತೆರಿಗೆಯನ್ನ ಹೇರಿ ಅವರನ್ನ ದ್ವಿತೀಯ ದರ್ಜೆಯ ಪ್ರಜೆಗಳಂತೆ ನಡೆಸಿಕೊಂಡ. ತನ್ನ ಇಸ್ಲಾಂ ಸಿದ್ಧಾಂತಕ್ಕೆ ಒಪ್ಪದ ಮುಸ್ಲಿಮರನ್ನು ಕೂಡ ಆತ ಬಿಡಲಿಲ್ಲ. ಜೋರಾವರ್ ಸಿಂಗ್, ಫತೇ ಸಿಂಗರ ಈ ವೀರಪುತ್ರರ ಸಾಹಸ ಮತ್ತು ಧರ್ಮಕ್ಕಾಗಿ ಪ್ರಾಣ ನೀಡಿದ ಮಹಾಪುರುಷರ ಬಲಿದಾನವೇ ಈ ಮಣ್ಣಿನ ನಿಜವಾದ ಶಕ್ತಿ. ಔರಂಗಜೇಬ್ ಸಾವಿರಾರು ದೇವಸ್ಥಾನಗಳನ್ನ ಉರುಳಿಸಿರಬಹುದು, ಆದರೆ ಜನರ ಮನಸ್ಸಿನಲ್ಲಿದ್ದ ಭಕ್ತಿಯನ್ನ ಅಳಿಸಕ್ಕೆ ಅವನಿಂದ ಯಾವತ್ತೂ ಸಾಧ್ಯ ಆಗಲಿಲ್ಲ. ಗುರು ಗೋವಿಂದ ಸಿಂಗ್ ಮತ್ತು ಅವರ ಪುಟ್ಟ ಮಕ್ಕಳಾದ ಜೋರಾವರ್ ಸಿಂಗ್, ಫತೇ ಸಿಂಗರ ಬಲಿದಾನ ಮತ್ತು ಸಂಭಾಜಿ ಮಹಾರಾಜರ ಅಚಲವಾದ ನಿಷ್ಠೆ ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತೆ. ಇತಿಹಾಸವನ್ನೇನೋ ಕೆಲವೊಬ್ಬರು ವೈಭವೀಕರಿಸಿರಬಹುದು, ಆದರೆ ಸತ್ಯ ಯಾವತ್ತೂ ಮರೆಯಾಗೋದಿಲ್ಲ. ಈ ರಕ್ತ ಸಿಕ್ತ ಚರಿತ್ರೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಂತಹ ಸತ್ಯಗಳನ್ನು ಇಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ, ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸಿ, ಶೇರ್ ಮಾಡಿ. ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.